ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಅಶೋಕ್ ಕೋತ್ ಆತನ ಯೂಟ್ಯೂಬ್ ಚಾನಲಕ್ಕೆ ನನ್ನ ಎಲ್ಲ ಕನ್ನಡ ಬಾಂಧವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಅಶೋಕ್ ಕೋತ್ ಯೂಟ್ಯೂಬ್ ಚಾನಲಕ್ಕೆ ನಮ್ಮೆಲ್ಲ ಕನ್ನಡ ಬಾಂಧವರ ಒಂದು ಬೆಂಬಲ ನನಗೆ ಸೂಚಿಸುವುದಕ್ಕಾಗಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಎಲ್ಲಿ ನೋಡಿದಲ್ಲಿ ಮನವೆರಸಿದಡೆ ಆನೆ ನಿಮ್ಮ ಪ್ರಮಥರಾಣೆ. ಎಲ್ಲಿ ನೋಡಿದಲ್ಲಿ ಮನವೆರಸಿದಡೆ ಆನೆ ನಿಮ್ಮ ಪ್ರಮಥರಾಣೆ. ಪರವಧುವನು ಕಂಡರೆ ತಾಯಿ ಮಹಾದೇವಿ ಅಂಬೆ, ಕೂಡಲ ಸಂಗಮ ದೇವಾ. ಪರವಧುವನು ಕಂಡರೆ ತಾಯಿ ಮಹಾದೇವಿ ಅಂಬೆ, ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವ. ನಮಸ್ಕಾರ ರೀ. ಏನ್ರಿ ಒಮ್ಮೆ 12ನೇ ಶತಮಾನಕ್ಕ ಹೋಗ್ಬಿಟ್ರಲ್ಲ, ಎಂತಿಂತ ವಚನಗಳೊಳಗೆ ಎಷ್ಟು ಶಕ್ತಿ ಅದ ನೋಡ್ರಿ. ನಮ್ಮ ಈ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಶರಣರು ಶಿವಶರಣೀಯರು ಕಲ್ಯಾಣದೊಳಗ ದೊಡ್ಡ ಕ್ರಾಂತಿ ಆತ. ಅಂತ ಹಾಡುಗಳನ್ನ ಇನ್ನೂ ತಕ್ಕ ಹಳಸಲಾರದಂತ ಅಗದಿ ತಾಜಾ ಇರ್ತಕ್ಕಂತ ಸುದ್ದಿಯನ್ನು ಕೊಡ್ತಿರ್ತಕ್ಕಂತ ಹಾಡುಗಳನ್ನ ನಾವು ಹಾಡ್ಲಾಕ್ ಹತ್ತೀರಿ. ಭಾರಿ ಸಂದೇಶ ಕೊಡುವಂತ ಹಾಡು. ನಮ್ದೇನ್ರಿ ಇದ, ನಮ್ಮ ಶಕ್ತಿ ಏನ್ರಿ ಅದು 12ನೇ ಶತಮಾನದ ಕಾಲಕ್ಕ ಆ ಶಕ್ತಿ ರೀ. ಅದನ್ನ ನಾವು ಈಗ ಹಾಡ್ಲಾಕ ಅದನ್ನ ಅರ್ಥ ಮಾಡ್ಕೊಳಕ ಬಹಳ ಕಠಿಣ ಆಗಿದೆ. ಬೇಕಾಗಿತ್ರಿ. ಹೌದು, 900 ವರ್ಷ ಬೇಕಾಗಿತಿ. ಮಹಾಮಾನವತೆವಾದಿ ಬಸವಣ್ಣವ್ರು ಹೆಂಗ್ ಬರಿತಾರ್ರಿ ಅದನ್ನ, ಎಲ್ಲಿ ನೋಡಿದಲ್ಲಿ ಮನ ಹಳಸ್ಕೊಡಂಗಿಲ್ಲ. ಮನ ಹಳಸಲ್ದಂಗ ನಾ ಬದುಕ್ತನು. ಮತ್ತ ಹಾನಿ ಮಾಡಿ ಹೇಳ್ತಾನ, ನಿಮ್ಮ ಪ್ರಮಥರ ಹಾನಿ ಮಾಡಿ ಹೇಳ್ತಾನು. ಪರವಧುವನ್ನು ತಾಯಿ ಅಂದ್ರನ್ನು ನನ್ನ ಮಹಾದೇವಿ ತಾಯಿ ಅಂತ ತಿಳ್ಕೊಂಡು ನಾ ಬದುಕ್ತನು, ಕೂಡಲ ಸಂಗಮ ದೇವ ಬರಿತಾರ ಅವ್ರ. ಆದ್ರೆ ಬಸವಣ್ಣನವ್ರದಂತೂ ಬಹಳ ವಿಶಿಷ್ಟವಾದಂತದ. ಬಹಳಷ್ಟು ನಮ್ಮ ಮಹಾ ಮಾನವತಾವಾದಿಗಳಾಗಿ ಬದುಕಲಕ್ಕ, ನಾವು ಜೀವನ ಸುರಿತವಾಗಿ ನಡೆಸ್ಕೊಂಡು ಹೋಗ್ಲಕ್ಕ ಬಹಳಷ್ಟು ವಚನಗಳ್ರಿ. ಅವ್ರಿ ಸಾವಿರಾರು ವಚನಗಳು ಬರ್ದಾರು. ಅವ್ರು ಸಾಮಾನ್ಯರಲ್ರಿ, ದೊಡ್ಡ ದೇವರ ಸಾಹಿತ್ಯ ಇಡೀ ಜಗತ್ತಿನ ಇವತ್ತಿಗೂ ಇನ್ನು 100 ವರ್ಷಕ್ಕೂ ಇನ್ನು 1000 ವರ್ಷಕ್ಕೂ ಇನ್ನು ಕೋಟಿ ವರ್ಷಕ್ಕೂ ಮುಂದಿನ ಜೀವನಕ್ಕೆ ಅವ್ರ ಬರ್ದಿಟ್ಟಾರ್ರಿ. ಸಾಮಾನ್ಯದಲ್ಲ ಅದ ಕೆಲಸ ಅವ್ರದ. ಎಲ್ರಿ ನಮ್ಮ ಡಾಕ್ಟರ್ ಗುಲ್ಬರ್ಗಾದವ್ರ ಡಾಕ್ಟರ್ ಧೀರಜ್ ಕುಮಾರ್ ಅಂತ ಹೇಳಿ ಅವ್ರ ಅಲ್ಲಿದಿಂದ ಇಲ್ಲಿ ತನಕ ಎಲ್ಲಾ ಸಂಗ್ರಹಣೆ ಮಾಡಿ ಹೊಳಕೋಟೆ ಅವರು ಸಂಗ್ರಹ ಮಾಡಿ ನಮ್ಗ ವಚನ ಸಂಗ್ರಹವನ್ನು ಮಾಡಿ ನಮ್ಗ ಕೊಡುಗೆ ಕೊಟ್ರು. ಆದ್ರೂ ಡಾಕ್ಟರ್ ಧೀರಜ್ ಕುಮಾರ್ ಗುಲ್ಬರ್ಗದವ್ರು ಅವ್ರ ಹಿಂಗ ಏನೋ ಒಂದು ವಚನಗಳು ಹಿಂಗದಾವ್ರಿ. ನಮ್ಮ ವಚನಗಳು ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಡಾಕ್ಟರ್ ಆಗಿ ಹೋದವ್ರು ಅಲ್ಲಿ ಸಂಸದರಾದ್ರ ಅಲ್ಲಿ ಲಂಡನ್ ಇಂಗ್ಲೆಂಡ್ದೊಳಗ ಸಂಸದರಾಗಂತಲೇ ಹಿಂಗ್ ಹೇಳಂತಲೇ ಅವ್ರ ಮೂರ್ತಿ ಕಟ್ಟಿ ಇಲ್ಲಿ ನಮ್ಮ ಮೂರ್ತಿ ಇಡ್ಬೇಕಂತ ಹೇಳಿ ಅಲ್ಲಿ ಒಬ್ರು ಸಂಸದರು ಹೇಳಿದ್ರು, ಇಂಗ್ಲಿಷರು. ಅದಕ್ಕ ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಮ್ ಬಸವಣ್ಣ ಅವ್ರದ ಲಂಡನ್ದೊಳಗ ಐತಂದ್ರ ನಾವು ಎಷ್ಟ್ ಧನ್ಯರ್ರಿ, ಎಷ್ಟ್ ನಾವು ಕರ್ನಾಟಕದವ್ರ. ಅದು ಬಿಜಾಪುರ ಜಿಲ್ಲೆ ಬಹಳ ದೊಡ್ಡ ಸೊಗಸಾದ ವಿಚಾರಗಳು, ಬಹಳಷ್ಟು ಸಂಗ್ರಹ ಸಾಹಿತ್ಯ ಈ ಸಾರಸ್ವತ ಲೋಕಕ್ಕೆ ನೀಡಿದ ಅವ್ರ ಕೊಡುಗೆ ಬಹಳಷ್ಟು ಐತಿ. ಅವ್ರಿಗೆ ನಮ್ಮ ಬಸವಣ್ಣನವ್ರಿಗೆ ಜಗಜ್ಯೋತಿ ಶ್ರೀ ಬಸವಣ್ಣನವ್ರಿಗೆ ಮತ್ತೊಂದು ಕರೆ ಜೋಡಿಸಿ ನಮಸ್ಕಾರಗಳು ಸಂದರ್ಭದಾಗ ಹೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಏನ್ ಮಾಡೋಣ್ರಿ, ಅಡಿಗೆ ಜೀರಾ ರೈಸ್ ಮಾಡ್ಬೇಕು ಅನ್ನೋದೈತ್ರಿ. ಜೀರಾ ರೈಸ್ ರೀ, ಜೀರಾ ರೈಸ್ ಮಾಡಿ ಪೂಜೆಗೆ ಸಲ್ಲಿಸಿ ನಾವು ಊಟ ಮಾಡ್ಬೇಕು ಅನ್ನೋ ಹಂಬಲ ನಮ್ಮದೈತಿ. ಇವತ್ತಿನ ಜೀರಾ ರೈಸ್ ರೀ, ಊಟ ಮಾಡಿ ಶಾಂತರಾಗೋಣ್ರಿ. ಶಾಂತ. ನಮಸ್ಕಾರ. ಹಾ.
ಶುದ್ಧ ಡಬಲ್ ಫಿಲ್ಟರ್ ಗಾಣದ ಎಣ್ಣೆ. ಎಣ್ಣೆ ಕಾದತಿ ಗಾಣದ ಎಣ್ಣೆ. ಈಗ ಜೀರಾ ರೈಸ್ ಮಾಡೋ ಸಲುವಾಗಿ ತೊಳೆದ ಸ್ವಚ್ಛ ಮಾಡಿದಂತ ನೀರಾಗ ತೊಳೆದ ಜೀರಿಗೆ ಹಾಕ್ತಿವಿ. ಸ್ವಲ್ಪ ಜೀರಿಗೆ ಹೆಚ್ಚು ಹಾಕೋದ್ರಿಂದ ಜೀರಾ ರೈಸ್ ಒಳ್ಳೇದಾಕತಿ. ಅದಕ್ಕೆ ಜೀರಾ ಹಾಕಿದ ಬಳಿಕ ಜೀರಿಗೆ ಹೆಚ್ಚು ಹಾಕಿದ್ವಿ. ಈಗ ಮೆಣಸಿನ್ಕಾಯಿ ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ. ಮೆಣಸಿನ್ಕಾಯಿ ಕಟ್ ಮಾಡಿದೀವಿ ಅಡ್ಡಾಡಿಸಿ ಹೇಳಿ. ಈಗ ಉಳ್ಳಾಗಡ್ಡಿ ಸಣ್ಣ ಕತ್ತರಿಸ್ಕೊಂಡಿದೀವಿ. ಅದ್ರೂ ಈಗ ನಾವು ಎಣ್ಣೆ ಒಳಗೆ ಸೇರಿಸ್ಕೊಂಡ್ಬಿಡ್ತೀವಿ. ನಂತರ ಕೊತ್ತಂಬರಿ ಈಗ ಏನು ಹಾಕೋದಿಲ್ಲ, ಲಾಸ್ಟ್ಗೆ ಹಾಕೋದ್ರೆ ಸರಿ ಆಕತಿ. ಈಗ ಇದನ್ನು ಸ್ವಲ್ಪ ಗೋಡಂಬಿ ಅದಾವು ಅದ್ರೂ ಸೇರಿಸ್ಕೊಂಡ್ಬಿಡ್ತೀವಿ. ಉಳ್ಳಾಗಡ್ಡಿಯನ್ನು ಸ್ವಲ್ಪ ಕರೆದ ಬಳಿಕ ಅದನ್ನು ಸೇರಿಸ್ಕೊಳ್ಳೋಣ ಅಂಥೇಳಿ. ಜೀರಾ ರೈಸ್ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿಯನ್ನು ಭಾಳ ಹುರಿಬಾರ್ದು. ಯಾಕೆ ಹುರಿಬಾರ್ದು ಅಂದ್ರೆ ಈಗ ಉಪ್ಪು ಸ್ವಲ್ಪ ಆ್ಯಡ್ ಮಾಡೋಣ. ಉಪ್ಪು ಯಾಕೆ ಆ್ಯಡ್ ಮಾಡ್ಬೇಕಪ್ಪ ಅಂದ್ರೆ ಜೀರಾ ರೈಸಿಗೆ ಇದು ಉಳ್ಳಾಗಡ್ಡಿ ಸ್ವಲ್ಪ ಸರಿಯಾಗಿ ಹೀರ್ಕೋತೈತಿ ಒಳ್ಳೆ ಉಪ್ಪನ್ನು. ಅದಕ್ಕೆ ಈಗ 2 ಸ್ಪೂನ್ ಉಪ್ಪು ಇದಕ್ಕೆ ಸೇರಿಸ್ಕೊಂಡಿದೀವಿ. ಹಣ್ಣು ಪೂರ ಬೆಂದೈತಿ ನೋಡಪ್ಪ ಅಣ್ಣಪ್ಪ. ಈಗ ಇನ್ನೇನು ಮಾಡೋಣ, ಇದಕ್ಕೆ ಜೀರಾ ರೈಸ್ ಫಸ್ಟ್ ಕ್ಲಾಸ್ ಆಗೈತಿ. ಈಗ ಎಲ್ಲ ಬೆಂದೈತಿ. ಇನ್ನು ಮ್ಯಾಲೆ ಕೊತ್ತಂಬರಿ ಆ್ಯಡ್ ಮಾಡೋಣ. ಅದಕ್ಕೆ ಕೊತ್ತಂಬರಿ ಮ್ಯಾಲೆ ಮಾಡೋಣ. ಜೀರಾ ರೈಸ್ ಕರೆಕ್ಟ್ ಆಕೈತಿ. ಈಗ ಕೊತ್ತಂಬರಿ ಆ್ಯಡ್ ಮಾಡಿದ ಬಳಿಕ ನೀವು ಬೇಕಾದಂಗೆ ಸರ್ವ್ ಮಾಡ್ಕೊಳ್ಳೋದು. ಊಟ ಫಸ್ಟ್ ಕ್ಲಾಸ್ ಊಟ ಮಾಡೋದಿಲ್ಲ. ಸಾರು ರೆಡಿ ಇತ್ತಂದ್ರೆ ಸಾರು ಹಾಕ್ಕೊಂಡು ಊಟ ಮಾಡಿಬಿಡ್ರಿ. ಅಗದಿ ಬೆಸ್ಟ್ ಆಯ್ತು ನಾವು ಗಾರ್ಲಿ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಅಶೋಕ್ ಕೋತ್ ಅತ್ನಿ ಚಾನಲ್ದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನನ್ನ ಎಲ್ಲ ಕನ್ನಡ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ತಮ್ಮ ಸಮೀಪದ ತಮ್ಮ ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಬೇಕಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.